ಅವ್ರಿಗೆ ಏನು ಕೊಡಲ್ಲ ತಾನೆ. ಅವ್ರ ಹೊಟ್ಟೆಪಾಳು ಅವ್ರ ಕೆಲಸ ನೋಡ್ಕೊಂಡು ಹೋಗ್ತಾವ್ರು ತಾನೆ. ಏನಕ್ಕೆ ಸರ್ ಹಂಗೆ ಅನ್ಬೇಕು? ಇವ್ರು ಓದಿಲ್ಲ. ನಾನು ಸುಮಾರು ಆಡುವಂಥ ಮಾತಾಗಿರ್ಬೋದು, ನಡ್ಕೊಳ್ಳುವಂಥ ನಡವಳಿಕೆ ಆಗಿರ್ಬೋದು, ಇನ್ನೊಬ್ಬರಿಗೆ ಬೈಯುವಂಥದ್ದಾಗಿರ್ಬೋದು, ಇದನ್ನೆಲ್ಲ ನೋಡಿಬಿಟ್ಟು ಹಾಗೆಲ್ಲ ಹೇಳ್ತಾರೆ. ಅವ್ರಿಗೆ ಮನಸ್ಸಿಗೆ ಬೇರೆ ಮಾತಾಡೋಕ್ಕಿಲ್ವಲ್ಲ ಸರ್. ಅವರಿಗೆ ಹೊಟ್ಟೆ ಉಂಡಿದ ಅನ್ನ ಕರಗ್ತಾ ಇಲ್ಲ. ಬಾಸನ್ನು ಹೋಗ್ಬಿಟ್ಟು ಜೈಲಲ್ಲಿ ಹಾಕಿದ್ದಾರೆ ಸರ್. ಒಳ್ಳೆತನಕ್ಕೆ ಯಾವತ್ತಿದ್ರು ಒಳ್ಳೆತನ ಸರ್. ಕೆಟ್ಟದಾದ ಮೇಲೆ ಒಳ್ಳೇದು ಬಂದೇ ಬರುತ್ತೆ. ನಮ್ಮ ಬಾಸ್ ಸ್ವಲ್ಪ ಏನು ಕೆಟ್ಟದಾಗಿ ನಾವು ಅನ್ಕೋತೀವಿ. ನಾನು ಅನ್ಕಲ್ಲ, ಇಡೀ ಕರ್ನಾಟಕ ಅನ್ಕೋತೈತಿ. ನಿಮ್ಗೆ ಏನು ಅನಿಸುತ್ತೆ ಈ ಕೆಲವೊಂದು ಅವ್ರ ವಿರುದ್ಧ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವಂಥದ್ದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿಜನಾ ಸುಳ್ಳ? ಸರ್ ನಿಜನಾ ಸುಳ್ಳು ಅಂತ ನಾವಂತ ಕಣ್ಣಾರ ನೋಡಿಲ್ಲ. ಇವಾಗ ಏನು ಟಿ ವಿಯಲ್ಲಿ ತೋರಿಸ್ತವ್ರೆ ನೋಡ್ತಾ ಇದ್ವಿ. ನಾವು ನಂಬ್ತಾನೇ ಇದ್ದೀವಿ, ನಮಗೆ ನಂಬಿಲ್ಲ ಅಂತ ಅನ್ಕೋತೀವಿ. ಎರಡಕ್ಕೂ ಹೇಳ್ಬೇಕಲ್ಲ. ಕಾನೂನು ಯಾರಿದ್ದಾರೆ ಸರ್? ಕಾನೂನಕ್ಕೆ ದೊಡ್ಡವ್ರು ಯಾರಿಲ್ಲ. ಇವತ್ತು ನಾವು ಬಂದಿದ್ದೀವಿ ಅಂತಂದರೆ ಎಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ? ಅಭಿಮಾನದಿಂದ ಬಂದಿದ್ದೀವಿ. ನಡೀಲಿಲ್ವಲ್ಲ, ಹೋರಾಟ ಆಗಿಲ್ವಲ್ಲ, ಸಕ್ಸಸ್ ಆಗಿಲ್ವಲ್ಲ, ಸ್ಟಾರ್ಟೇ ಆಗಿಲ್ವಲ್ಲ. ವೈಟ್ ಮಾಡ್ತೀವಿ ಸರ್. ಸಾಯಂಕಾಲ ಗಂಟೆ ಏನಾಗುತ್ತೋ ಗೊತ್ತಿಲ್ಲ, ವೈಟ್ ಮಾಡ್ತೀವಿ. ನಂಬಿಕೆ ಇರಬೇಕು ಸರ್ ಜೀವನದಲ್ಲಿ. ಯಾಕೆ ಬಾಸ್ ನಮ್ಗೆ ನಂಬಿದ್ದಾರೆ ಅಂತ ಅವ್ರಿಗೆ ನಾವು ನಂಬ್ತೀವಿ. ನಂಬಿಕೆನ ಸರ್ ಜೀವನ. ನಾವು ತುಂಬ ಕರೆ ಫಿಲಮಿನಿಂದ ನೋಡ್ಕೊಂತ ಬಂದಿದ್ದೀವಿ. 10ನೇ ಕ್ಲಾಸಿಂದ ನೋಡ್ಕೊತಾರೆ ಎಜುಕೇಷನ್ ಇಲ್ಲ ಅಂತಾರೆ. ಎಜುಕೇಷನ್ಗೆ ಏನು ಸರ್ ಮಾಡ್ತೀವಿ? ಕಷ್ಟಪಟ್ಟು ದುಡ್ತೀವಲ್ಲ ಸರ್. ಕಳ್ಳತನ ಮಾಡ್ತಿದ್ದೀವ? ಯಾರನ್ನ ತಲೆ ಹೊಡೆದಿದ್ದೀವ? ಏನು ಮಾಡಿಲ್ಲಲ್ಲ ಸರ್. ಯಾಕೆ ದರ್ಶನ್ ಅವ್ರ ಅಭಿಮಾನಿ ಅಂದರೆ ಯಾಕೆ ಸುಮ್ಮನೆ ಎಲ್ಲರೂ ಒಂಥರ ಟಾರ್ಗೆಟ್ ಮಾಡುವಂಥದ್ದು ಯಾಕೆ ನಡೆಯುತ್ತೆ? ಅದು ಏನಂದರೆ ದರ್ಶನ್ ಸರ್ ಎಷ್ಟೋ ಸದ್ದಿ ಕೊಟ್ಟಿದ್ದಾರೆ ಸರ್ ಅವರಿಗೆ. ಏನಂತ ಎಲ್ಲ ಕೊಟ್ಟಿದ್ದಾರೆ, ಅವರಿಗೆಲ್ಲ ಅರ್ಥ ಆಗಿದೆ. ನಾವು ಅಭಿಮಾನಿ ಹೇಳೋಕ್ಕಿಂತ ಮುಂಚೆನೇ ಅಭಿಮಾನಿ ಮನಸ್ಸಲ್ಲಿ ಏನಿದೆ ಅಂತ ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಎಷ್ಟೋ ತುಂಬ ಜನ ಕೊಟ್ಟಿದ್ದಾರೆ. ಕಾಟಾರ್ ಫಿಲ್ಮ್ ರಿಲೀಸ್ದಾಗ ಎಷ್ಟು ಜನಕ್ಕೆ ಹೇಳಿದ್ರು ಅವರು. ಸುಮ್ಮನೆ ಇರಪ್ಪ, ಯಾಕೆ ಬಂದು ಗುಮ್ಸ್ಕತ್ತೆ ನೀನು ಹೇಳಿದಿರ್ತಾರೆ. ಸುಮ್ಮನೆ ಇರಬೇಕು. ಪಾಪ ಅವ್ರ ಪಳಿಗೆ ಹೋಗ್ತಾವ್ರೆ, ಅವ್ರಿಗೆ ಅಡ್ಡ ಹಾಕ್ಬಾರ್ದು ಸರ್. ಸಿಗ್ನಲ್ ಹೋಗ್ತಾ ಇರ್ತೀವಿ ಗಾಡಿ ತೊಗೊಂಡು, ಮುಂದೆ ಹೋಗ್ತಾ ಇದ್ದಾನೆ ಬೋನು. ಅವನಿಗೆ ಹಿಂದೆ ಟಾರ್ಗೆಟ್ ಮಾಡಿಬಿಟ್ಟು ಮುಂದೆ ಹೋಗ್ಬಿಟ್ರೆ ತಪ್ಪಲ್ವಾ? ಅವ್ನ ಪಳಿಗೆ ಹೋಗ್ತಾವನೆ ಅಂದರೆ ನಿನ್ನ ಪಳಿಗೆ ನೀ ಹಿಂದೆ ಹೋಗ್ಬೇಕು. ಟಾರ್ಗೆಟ್ ಮಾಡ್ತಾವ್ರೆ. ಯಾವತ್ತಿದ್ರೂ ಹಿಂದೆ ಮುಂದೆ ಆಗೇ ಆಗುತ್ತೆ. ಅದೇ ಥರ ನಮ್ಮ ಭಾಷೆಗೆ ನಂಬ್ಕೊಂಡು ಒಂದು ಮಾತಾಡಿದ್ರು ನಿನ್ನೆ ಅವರು, ಹೋರಾಟ ಕರೆ ಕೊಟ್ಟವರು. ದರ್ಶನ್ ಅವರಿಂದ ಯಾರ್ಯಾರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಹಾಯ ಪಡ್ಕೊಂಡಿದ್ದೀರಾ ಅವ್ರು ಎಲ್ಲರೂ ಕೂಡ ಹೋರಾಟಕ್ಕೆ ಭಾಗಿಯಾಗಿ ಅನ್ನುವಂಥದ್ದು ಕರೆ ಕೊಟ್ಟಿದ್ರು ಸಿನಿಮಾ ಚಿತ್ರರಂಗದಲ್ಲಿರುವಂಥವ್ರಿಗೆ. ಬಟ್ ಅವ್ರು ಯಾರು ಕೂಡ ಕಾಣಿಸ್ಕೊಂಡಿರಲಿಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಾಣಿಸ್ಕೊಳ್ಳಿಲ್ಲ ಅಂತಂದರೆ ಹೆಂಗೆ ಸರ್? ಇವಾಗ ಕಾಣಿಸ್ಕೊಳ್ತಿದ್ದಾರೆ. ಇವಾಗ ನಿಮ್ಮ ವಿಡಿಯೋ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ವಿಡಿಯೋ ಅವ್ರಿಗೆ ರೀಚ್ ಆಯ್ತಿದ್ರೆ ಒಂದಿಷ್ಟು ಹೀರೋಯಿನ್ಸ್ಗಳಿಗೆಲ್ಲ ಸಹಾಯ ಮಾಡಿರುವಂಥವ್ರು ದರ್ಶನ್ ಅವರು ಬರಬೇಕಾಗಿತ್ತು ಈ ಹೋರಾಟಕ್ಕೆ, ಬಂದಿಲ್ಲ ಅವರು. ಅದು ಹೇಳ್ತವ್ರ ಸರ್? ಬರ್ತಾರೆ ಸರ್. ನಾವು ಇಷ್ಟು ಜನ ಬಂದೀವಂತ ಎಲ್ಲರೂ ಬರ್ತಾರೆ. ಧನ್ವೀರೊಬ್ಬರು ಬಿಟ್ಟರೆ ಕನ್ನಡ ದರ್ಶನಿಗೋಸ್ಕರ ಧನ್ವೀರೊಬ್ಬರು ಬಿಟ್ಟರೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ನಿಂತ್ಕೊಂಡಿಲ್ಲ. ಧನ್ವೀರೊಬ್ಬರೇ ಬಾಸಿಗೆ ಕೈ ಹಿಡಿತಾ ಇರೋದು. ನಾವು ದರ್ಶನ್ ಫ್ಯಾನ್ಸ್ಗಳು ಒಬ್ಬರಿಗೆ ಕೈ ಹಿಡಿತಿರೋದು ಅದು ಧನ್ವೀರಿಗೆ ಮಾತ್ರ. ನಾನು ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಯಿತು ಸರ್ ಯಾವ ಫಿಲಮ್ಗೂ ಹೋಗಿಲ್ಲ. ದರ್ಶನ್ ಫಿಲಮ್ ಬಿಟ್ಟರೆ ಧನ್ವೀರ್ ಫಿಲಮ್ ಇನ್ಯಾವ ಫಿಲಮ್ಗೂ ಹೋಗಲ್ಲ. ಅದು ಏನಾರು ಆಗಲಿ, ಅದು ಎಂಥ ಫಿಲಮೇ ಬರಲಿ, ನಾನು ದರ್ಶನ್ ಫಿಲಮಿಗೆ ಹೋಗ್ತೀನಿ, ಇಲ್ಲಾಂದರೆ ಧನ್ವೀರ್ ಫಿಲಮಿಗೆ ಹೋಗ್ತೀನಿ. ಇವತ್ತಿಗೂ ದರ್ಶನ್ ಹಿಂದೆ ಇರೋರು ಧನ್ವೀರ್ ಹಿಂದೆ ಇರೋರು ದರ್ಶನ್ ಫ್ಯಾನ್ಸ್ ಅಷ್ಟೇ. ಧನ್ವೀರ್ ಅವ್ರನ್ನ ಬಿಟ್ಟು ಮತ್ತೆ ಯಾರು ದರ್ಶನ್ ಅವ್ರ ಸಹಾಯಕ್ಕೆ ಅಂದರೆ ಇಲ್ಲ, ಯಾರೂ ಬಂದಿಲ್ಲ ಸರ್. ಯಾರು ಬಂದಿದ್ದಾರೆ? ಯಾರೂ ಬಂದಿಲ್ಲ. ಸುಮ್ಮನೆ ಎಲ್ಲ ಅವರಿಂದ ಎಲ್ಪ್ ತೊಗೊಂಡು ಬಿಟ್ಟಿಯಾರಷ್ಟೇ, ಯಾರೂ ಬಂದಿಲ್ಲ. ದರ್ಶನಿಗೋಸ್ಕರ ಧನ್ವೀರ್ ಇದುವರೆಗೂ ನಿಂತಿರೋದು, ಮುಂದೆನೂ ನಿಲ್ತಾನೆ. ನಾವು ಅಷ್ಟೇ, ನಮ್ಮ ಜೀವ ಇರೋ ಗಂಟನೂ ದರ್ಶನಿಂದ ಇರ್ತೀವಿ, ಧನ್ವೀರಿಂದ ಇರ್ತೀವಿ. ಇವತ್ತು ಮತ್ತು ಯಾರಿಗೂ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಯಾರಿಗೂ ನಿಯತ್ತಿಲ್ಲ ಸರ್. ಕನ್ನಡ ಬಿಟ್ಬಿಟ್ಟು ಈ ಕನ್ನಡಕ್ಕೋಸ್ಕರ ಇವರಿಬ್ಬರು ಅಷ್ಟೇ ಇರೋದು. ಮಿಕ್ಕಿದೆಲ್ಲರೂ ದುಡ್ಡು ಬೇರೆ ಪ್ಯಾನ್ ಇಂಡಿಯಾ ಅದು ಇದು ಅಂತ ಹೋಗ್ತಾರೆ. ಕನ್ನಡಕ್ಕೋಸ್ಕರ ಇವರಿಬ್ಬರೇ ಇರೋದು. ಮುಂಚೆ ದರ್ಶನ್ ಜೊತೆ ಧನ್ವೀರ್ ಇದ್ದಾರೆ ಅಷ್ಟೇ. ಈಗ ಬಾಸ್ ಜೊತೆಗೆ ಧನ್ವೀರ್ ಒಬ್ಬರು ಕನ್ನಡಕ್ಕೋಸ್ಕರ ನಿಂತಿದ್ದಾರೆ. ಈಗ ಶಿವಮೊಗ್ಗ ಹೋಗಿದ್ದಾರೆ ಧನ್ವೀರ್ ಅವರು. ಇವಾಗ ಶಿವಮೊಗ್ಗದಲ್ಲಿ ಟ್ಯಾಕೀಸಲ್ಲಿದ್ದಾರೆ ಅವರು. ಅದೇ ಅವ್ರು ಇದ್ದಿದ್ರೆ ಅವ್ರು ಇದಕ್ಕೆ ಭಾಗಿಯಾಗಿದ್ದರೆ ಇನ್ನೂ ಜೋರಾಗಿರೋದು. ಅವ್ರು ಭಾಗಿಯಾಗಿಲ್ಲ, ಯಾಕಂದರೆ ಅವ್ರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಫಸ್ಟ್ ಇದೇನಾಗುತ್ತೋ, ಇದು ಕೇಸು ಯಾವ ಥರ ಹೋಗುತ್ತೋ ಗೊತ್ತಿಲ್ಲ. ಮತ್ತೆ ಮಾಡ್ತೀವಿ. ಇದು ಪರ್ಮಿಷನ್ ಆಗಿದ್ದಾಗಲಿ ತೊಗೊತೀವಿ. ಪರ್ಮಿಷನ್ ತೊಗೊಂಡು ಇದೇ ಸ್ಟ್ರೈಕ್ ಮಾಡ್ತೀವಿ. ಬಾಸ್ನ ಹೊರಗಡೆ ತಂದೇ ತರ್ತೀವಿ ಅಷ್ಟೇ.